ಜನವರಿ ಕ್ರಾಂತಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಸಿದ್ದು ಬಣ ಸಂಪುಟ ಪುನರ್ರಚನೆಯ ವಿಶ್ವಾಸದಲ್ಲಿದ್ದರೆ ಡಿಕೆ ಶಿವಕುಮಾರ್ ಬಣ ನಾಯಕತ್ವ ಬದಲಾವಣೆ ಶತಸಿದ್ಧ ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ದಲಿತ ಸಿಎಂ ಕಿಚ್ಚು ಹೆಚ್ಚಾಗಿದೆ. ಸಿದ್ದರಾಮಯ್ಯ ಮುಂದುವರಿತಾರಾ, ಡಿಕೆ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ದಲಿತ ಸಿಎಂ ಬರ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ಯಾವಾಗ ಏನು ಅಂತ ಕ್ಲಾರಿಟಿ ಇಲ್ಲ. ಬಿಕಾಸ್ ಆಫ್ ಹೈಕಮಾಂಡ್ ಕರ್ನಾಟಕದ ರಾಜಕಾರಣದ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಕೇವಲ ಕೋಗಿಲುನಲ್ಲಿ ಅನ್ಯಾಯ ಆಗಿದೆ, ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಕೆ.ಸಿ. ವೇಣುಗೋಪಾಲ್ ಹೇಳ್ತಿದ್ದಾರೆ. ಒಂಥರ ದುರಂತ. ಕೇರಳದಲ್ಲಿ ಆನೆ ದಾಳಿ ಆದರೆ ಕರ್ನಾಟಕದವ್ರು ಕಾಸು ಕೊಡಬೇಕು, ಕೇರಳ ಪಾಲಿಟಿಕ್ಸ್ಗೆ ಕರ್ನಾಟಕದವ್ರು ಉತ್ತರ ಕೊಡಬೇಕು. ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸಲ್ಲಿದೆ. ಎಲ್ಲರೂ ಕೂಡ ಕಡೆವರೆಗೆ ಈ ನ್ಯೂಸನ್ನು ನೋಡಿ. ನಾನು ಶಿವಕುಮಾರ್. ಡಿಕೆ ಶಿವಕುಮಾರ್ ಕನಸಿಗೆ ಎಳ್ನೀರು ಬಿಟ್ರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 15ರ ನಂತರ ಸಂಪುಟದ ಬಗ್ಗೆ ಚರ್ಚೆ ಆಗುತ್ತೆ ಎಂದಿದ್ದು ಡಿಕೆಶಿ ಮತ್ತು ಅವರ ಬಣಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಬಳಿಕ ಸಲೀಂ ಅಹಮದ್ ಮಾತನಾಡಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣ ಇಲ್ಲ. 2023ರಲ್ಲೇ ನನಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಕೆಲ ಕಾರಣದಿಂದ ಸಿಗಲಿಲ್ಲ. ಜನವರಿ 15ರ ನಂತರ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗುತ್ತೆ, ನನಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಈ ಮೂಲಕ ಸಂಪುಟ ಪುನರ್ರಚನೆ ಆಗಲಿದೆ ಎಂದು ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಮಾತಾಡ್ತಿಲ್ಲ. ಸಂಪುಟ ಪುನರ್ರಚನೆ ಆಗುತ್ತೆ ಅಂತ. ಸಂಪುಟ ಪುನರ್ರಚನೆ ಆಗದ್ದೇ ಆದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಸದ್ಯಕ್ಕಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಸಿ ಎಂ ಬದಲಾದಾಗ ಹೊಸದಾಗಿ ಸಂಪುಟ ಬರಬೇಕು. ಸೊ ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂದರೆ ಸಿ ಎಂ ಬದಲಾವಣೆ ಇಲ್ಲ ಅಂತ ಅರ್ಥ. ಸಹಜವಾದಂಥ ಕ್ಯಾಲ್ಕುಲೇಷನ್. ಇನ್ನು ಜನವರಿ 6 ತಪ್ಪಿದ್ರೆ 9 ಡಿಕೆ ಸಿ ಎಂ ಫಿಕ್ಸ್. ಇದೊಂದು ಉಲ್ಟ 6ನ ಹಿಂಗೆ ತಿರ್ಗಿಸಿದ್ರೆ 9 ಆಗುತ್ತೆ. ಈ ಥರ ಕೆಲವರು ಹೇಳ್ತಾ ಇದ್ದಾರೆ. ಹೌದು, ಮತ್ತೊಂದೆಡೆ ಡಿಕೆಶಿ ಸಿ ಎಂ ಆಗೋದು ಪಕ್ಕ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಶರಣರಿಂದ ಮಾಹಿತಿ ತೆಗೆದುಕೊಂಡು ಹೇಳ್ತಿದ್ದೇನೆ, ಅವರ ನಾಲಿಗೆಯಿಂದ ಬಂದಿದ್ದನ್ನೇ ನಾನು ನುಡಿಯುತ್ತಿದ್ದೇನೆ. ಭಗವಂತನ ಮೇಲೆ ನನಗೆ ವಿಶ್ವಾಸ ಇದೆ. ಜನವರಿ 6 ಅಥವಾ 9ಕ್ಕೆ ಸಿ ಎಂ ಆಗುವ ವಿಶ್ವಾಸ ಇದೆ. ಒಪ್ಪಂದ ಆಗಿರುವುದಕ್ಕೆ ಮಾತ್ರ ನಮ್ಮ ನಾಯಕರು ಹೇಳಿದ್ದಾರೆ. 200ಕ್ಕೆ 200% ಅವರಿಗೆ ಅಧಿಕಾರಾವಧಿ ಸಿಗಲಿದೆ. ಹೀಗಂತ ರಾಮನಗರ ಕಾಂಗ್ರೆಸ್ MLA ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಶಾಸಕರು ಹೇಳ್ಬೇಕಪ್ಪ, ಸ್ವಾಮೀಜಿಗಳು ಹೇಳಿದ್ನ ದೇವ್ರು ಹೇಳ್ತು ಅಂತ ಹೇಳ್ಕೊಂಡ್ರಾಗತ್ತಾ. ಬಟ್ ಇಕ್ಬಾಲ್ ಹುಸೇನ್ ಸ್ವಾಮಿನಿಷ್ಠ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರ ಕಟ್ಟ ಪಕ್ಕ ಬೆಂಬಲಿಗ ಆಗಲೇಬೇಕು. ರಾಮನಗರ MLA ಎಲ್ಲ ಕನಕಪುರದವ್ರ ಪಕ್ಕದಲ್ಲಿ ಅವರೇ ಇರೋಕ್ಕಾಗತ್ತೇನೋ, ಸುಮ್ಮನೆ ಹಂಗೆ ಹೇಳಲೇಬೇಕು. ಇಕ್ಬಾಲ್ ಮುಂಚೂಣಿಯಲ್ಲಿದ್ದಾರೆ. ಶಿವಗಂಗಾ ಬಸವರಾಜ್ ಸೈಲೆಂಟ್ ಆಗಿದ್ದಾರೆ. ಇಕ್ಬಾಲ್ ಪ್ರತಿದಿನವೂ ಕೂಡ ಮಾತನಾಡ್ತಿದ್ದಾರೆ. ಇನ್ನು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋ ಚರ್ಚೆಗಳು. ಹೌದು, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್ ನಡುವೆ ತ್ರಿಕೋನ ಸ್ಪರ್ಧೆ ನಡೀತಿದ್ರೆ ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ರೇಸ್ನ ಟ್ರ್ಯಾಕ್ನಲ್ಲಿದ್ದಾರೆ ಅನ್ಸುತ್ತೆ. ಓದಲ್ ಬಂದಲ್ ಸತೀಶ್ ಸಿಎಂ ಘೋಷಣೆಗಳು ಮೊಳಗುತ್ತಿವೆ. ಇವತ್ತು ಕೂಡ ಯಾದಗಿರಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ರು ಸತೀಶ್ ಜಾರಕಿಹೊಳಿ. ಜಿಲ್ಲಾ ಕ್ರೀಡಾಂಗಣದ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಿದ್ರು. ಆಗ ಅಭಿಮಾನಿಗಳೆಲ್ಲ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಜೈಕಾರಕ್ಕೆ ಹೋಗಿದ್ದಾರೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಮಾತ್ರ ಸಂಕ್ರಾಂತಿ ಮುಗಿಯಲ್ಲಿ ಹೇಳೋಣ ಎನ್ನುತ್ತಾ ಕೂಲ್ ಆಗಿ ಸ್ಮೈಲ್ ಮಾಡುತ್ತಾ ಸಾಗಿದ್ರು. ಗೊತ್ತು, ಬೈಟ್ ಕೊಡ್ಬೇಕಾದ್ರೆ ಕೂಗಿದ್ರೆ ಕೇಳಿಸುತ್ತೆ. ಮೀಡಿಯಾದವರು ಬೈಟ್ ಹೇಳಿಕೆಗಳಿಗಿಂತ ಕೂಗಿದ್ದನ್ನ ತಗೋತಾರೆ ಅಂತ ಗೊತ್ತು. ಏನಿಯೋ ಅವರು ಸಮರ್ಥರಿದ್ದಾರೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಮರ್ಥರಿದ್ದಾರೆ. ಬಟ್ ಅವರು ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ನಾನು ಮುಖ್ಯಮಂತ್ರಿ ಈ ಕ್ಯಾಂಡಿಡೇಟ್ ಅನ್ನೋದನ್ನ ಕ್ಲೈಮ್ ಮಾಡೋದು 2028ಕ್ಕೆ, ಈಗಲ್ಲ ಅಂತ. ನೋಡೋಣ. ಸಮಾವೇಶಕ್ಕೆ ನನ್ನ ಜಿಲ್ಲೆಯೇ ಬೇಕಾ? ಎಸ್, ಹಾಸನದಲ್ಲಿ ನಡೆದ JDS ಪೂರ್ವಭಾವಿ ಸಭೆಯಲ್ಲಿ HD ದೇವೇಗೌಡರು ಭಾಗಿಯಾಗಿದ್ರು. ಆ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಗರ್ಜಿಸಿದ್ದಾರೆ. ನನ್ನ ಹೋರಾಟ ಶಕ್ತಿ ಕಾಲಲ್ಲಿ ಇಲ್ಲ, ಆದರೆ ನನ್ನ ತಲೆಯಲ್ಲಿ ಇದೆ. ಯಾವ ಸಮಾಜಕ್ಕೆ ದೇವೇಗೌಡ ರಿಸರ್ವೇಷನ್ ಕೊಟ್ಟಿದ್ದಾನೋ ಇಂದು ಆ ಸಮಾಜದ 19 ಜನ MLAಗಳು ಇದ್ದಾರೆ. ಅವರ ನಾಯಕರು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಆರೋಗ್ಯ ಸರಿ ಇಲ್ಲದಿದ್ರು ಟಿವಿಯಲ್ಲಿ ನೋಡ್ತಾ ಇದ್ದೆ. ರಾಜಣ್ಣನ ತೆಗೆದು ಕೃಷ್ಣ ಬೈರೇಗೌಡರನ್ನ ಹಾಕಿದ್ದು. ಕೃಷ್ಣ ಬೈರೇಗೌಡರು ಇಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರು. ಅದಕ್ಕೆ ನನ್ನ ಜಿಲ್ಲೆಯೇ ಬೇಕಾ? JDS ಭದ್ರಕೋಟೆ ಇದನ್ನು ಮುಗಿಸಲೇಬೇಕು ಅಂತ ಏನೇನು ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ ಅಂತ HD ದೇವೇಗೌಡರು ಹಾಸನದಲ್ಲಿ ಗುಡುಗಿದ್ದಾರೆ. ನನ್ನ ಜಿಲ್ಲೆಯೇ ಬೇಕಾ ಅಂದರೆ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ರೇವಣ್ಣರನ್ನ ಶ್ರೇಯಸ್ ಪಟೇಲ್ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ.
ಕಾಂಗ್ರೆಸ್ ಪಕ್ಷ ಕರ್ನಾಟಕಕ್ಕೆ ಸರ್ಕಾರ ಮಾಡ್ತಾಯಿದೆ ರಾಜ್ಯದಲ್ಲಿ, ಅವ್ರ ಇಷ್ಟ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ದೇವೇಗೌಡರು ಇದನ್ನು ಸವಾಲಾಗಿ ಸ್ವೀಕಾರ ಮಾಡಬೇಕು. ನನ್ನ ಜಿಲ್ಲೆನೇ ಬೇಕಾ ಅಂತಂದರೆ ನೆವರ್ ಎವರ್. ದೇವೇಗೌಡರು ತೋಟದ ಮನೇಲಂತೂ ಕಾರ್ಯಕ್ರಮ ಮಾಡಲಿಲ್ವಲ್ಲ ಅವರು. ಯಾಕೆ ಹಿಂಗಾಯಿತು? ಇವೆಲ್ಲ ಆಗ್ಲಿಕ್ಕೆ ಕಾರಣ ಏನು? ದೇವೇಗೌಡರ ಹಾದಿ ಕರೆಕ್ಟಾಗಿರ್ಬೋದು, ರೇವಣ್ಣ ಅವರ ಹಾದಿ ಕರೆಕ್ಟಾಗಿರ್ಬೋದು, ಕುಮಾರಸ್ವಾಮಿ ಅವರ ಹಾದಿ ಕರೆಕ್ಟಾಗಿರ್ಬೋದು, ಆದರೆ ಅವ್ರ ಮೊಮ್ಮಕ್ಕಳ ಹಾದಿ ಪ್ರಜ್ವಲ್ ರೇವಣ್ಣ ಹಾದಿ. ಸೊ ಹಾಗಾಗಿ ಒಂದು ಸರ್ಕಾರ ಅಂದಾಗ ಮಾಡೇ ಮಾಡ್ತಾರೆ. ಆದರೆ ಮುಂದಿನ ಚುನಾವಣೆ ಹಾಸನದಲ್ಲಿ 7ರಲ್ಲಿ ನಾವು 7 ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ ಅವರ ಉತ್ಸಾಹ. ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವ್ರು ಸೋಲಿಸ್ಬೇಕು, ಶ್ರವಣಬೆಳಗೊಳದಲ್ಲಿ ಬಾಲಕೃಷ್ಣ ಅವ್ರನ್ನ ಸೋಲಿಸ್ಬೇಕು, ಅರ್ಕಲ್ಗೂಡಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಸಕಲೇಶ್ಪುರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು, ಇನ್ನು ಅರಸೀಕೆರೆಯಲ್ಲಿ ಮತ್ತೆ ರಿಪೀಟ್ ಆಗಬೇಕು ಶಿವಲಿಂಗೇಗೌಡರು ಅನ್ನೋದು ಕಾಂಗ್ರೆಸ್ ಅವ್ರ ಲೆಕ್ಕಾಚಾರ. ಹಾಗಾಗಿ ಸಮಾವೇಶ ಮಾಡ್ತಾರೆ. ಬಟ್ ಅದನ್ನು ತಡಿಬೇಕಲ್ಲ, ತಡೆಯೋ ತಾಕತ್ತನ್ನ JDS ಪ್ರದರ್ಶನ ಮಾಡಬೇಕು ಅಷ್ಟೇ. ಬಟ್ ಮಾಡಲಿ, ಅದನ್ನು ಸ್ವೀಕಾರ ಮಾಡಿ ಹೋಗಬೇಕು ಗೌಡರು. ದೇವೇಗೌಡರು ಅದು ಕಾಲ ಶಕ್ತಿ ಇಲ್ಲಾರೋ ತಲೆಯಲ್ಲಿದೆ, ಅದೇನೋ ಮಾಡ್ತೀನಿ ಅಂತಿದ್ದಾರೆ. ಬಟ್ ಡೆಫಿನೆಟ್ಲಿ ಅವರು ಹೇಳಿದ್ದನ್ನ ಮಾಡ್ತಾರೆ, ಹೋರಾಟ ಕೊಡ್ತಾರೆ. ಬಾಯಿಗೆ ಬಂದಂತೆ ಮಾತಾಡಬೇಡಿ. ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆ ಬಳಿಕ ರಾಜ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿವೆ. ಇದಕ್ಕೆ ಸಚಿವ ಬೈರತಿ ಸುರೇಶ್ ಕೆಂಡಾಮಂಡಲರಾಗಿದ್ದು, ನಮ್ಮ ಪೊಲೀಸರನ್ನ ನೈತಿಕವಾಗಿ ಕುಗ್ಗಿಸುವ ರಾಜಕಾರಣ ಮಾಡಬೇಡಿ ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ನಮ್ಮವರು ಬೇರೆ ರಾಜ್ಯದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿಲ್ವಾ? ಬಿಜೆಪಿಯವರಿಗೆ ಪ್ರಶ್ನಿಸಲು ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ದಾರೆ. ರಾಜಕಾರಣಕ್ಕೋಸ್ಕರ ಬಾಯಿಗೆ ಬಂದಂತೆ ಮಾತನಾಡಬಾರದು, ಅವರ ಸರ್ಕಾರದಲ್ಲಿ ಏನೂ ಆಗಿಲ್ವಾ ಅಂತ ಗುಡುಗಿದ್ರು. ಅವ್ರನ್ನ ಅದಕ್ಕೆ ಮನೆಗೆ ಕಳಿಸಿರೋದು BJP-ಅವ್ರನ್ನ. ಕರ್ನಾಟಕದ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಲೆಕ್ಕಾಚಾರ ತಯಾರು ಮಾಡ್ತಾವ್ರೆ ಅಂದರೆ ಅದು ಗೊತ್ತಾಗಬೇಕಾಗಿರೋದು ಕರ್ನಾಟಕ ಪೊಲೀಸ್ನವ್ರಿಗೆ, ಬೆಂಗಳೂರು ಪೊಲೀಸವ್ರಿಗೆ. ಮಹಾರಾಷ್ಟ್ರದವ್ರು ಬಂದು ರೇಡ್ ಮಾಡಿದಾಗಲ್ಲ. ನಿಮ್ಮಲ್ಲಿ ಆಗಿಲ್ವಾ ಅನ್ನೋಕೆ ನೀವೇ ಬೇಕೇನೋ? ನೀವು ಅಧಿಕಾರದಲ್ಲಿದ್ದಾಗ ಆಗಿಲ್ವಾ? ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ? ಎಸ್, ಆಗಬೇಕಾಗಿತ್ತು ಅಂತ ತಿಳಿದಾಗುತ್ತೆ. ಏನು ಕುಗ್ಸೋದೇನಿದೆ? ಪೊಲೀಸರ ಮೇಲೆ ಕೈ ಎತ್ತಿ ಪೊಲೀಸರ ಬಗ್ಗೆ ಮಾತಾಡಿ ಅವರ ನೈತಿಕತೆಯನ್ನು ಕುಗ್ಸೋಕ್ಕಿಂತ ಬೇಕಾ ಕಾಂಗ್ರೆಸ್ಸಲ್ಲಿ? ಠಾಕ್ರೆ ಬಳಿಕ ಪವಾರ್ ಒಗ್ಗಟ್ಟು. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೆಯುತ್ತಿವೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಮೈತ್ರಿ ಬಳಿಕ NCP ಸರದಿ. ಪಿಂಪ್ರಿ ಚಿಂಚವಾಡ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ NCP ಮತ್ತು NCP ಪಕ್ಷಗಳ ನಡುವೆ ಮೈತ್ರಿಯ ಘೋಷಣೆ ಮಾಡಲಾಗಿದೆ. 2 ವರ್ಷಗಳ ನಂತರ ಎರಡೂ ಬಣಗಳ ನಡುವೆ ಚುನಾವಣಾ ಮೈತ್ರಿ ಏರ್ಪಟ್ಟಿರುವುದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೆದಿದೆ. ಈ ಕುರಿತು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಮಾಹಿತಿ ನೀಡಿದ್ದು, NCP ಮತ್ತು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ನೇತೃತ್ವದ NCP ನಡುವಿನ ಬಹು ನಿರೀಕ್ಷಿತ ಮೈತ್ರಿಯನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ಟೆಂಪ್ರವರಿ ಅಧಿಕಾರಕ್ಕೋಸ್ಕರ ಎಲ್ಲರೂ ಅವರಿವರು ಒಂದಾಗ್ತಿರ್ತಾರೆ. ಪಾರ್ಟಿ ಓಳಾಗೋದು ಅಧಿಕಾರಕ್ಕೋಸ್ಕರ, ಒಂದಾಗೋದು ಅಧಿಕಾರಕ್ಕೋಸ್ಕರ. ಸಾಮಾನ್ಯವೆಲ್ಲ. ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ಹೊಸ ವರ್ಷಾಚರಣೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಗೃಹ ಸಚಿವ ಪರಮೇಶ್ವರ್, CS ಶಾಲಿನಿ ರಜನೀಶ್ ಕೂಡ ಭಾಗಿಯಾಗಿದ್ದರು. ಈ ವೇಳೆ ಕೆಲವು ಮಹತ್ವದ ಸೂಚನೆಗಳನ್ನು ಸಿಎಂ ನೀಡಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಹಾಗೂ ಮಾದಕ ದ್ರವ್ಯ ಚಟುವಟಿಕೆಗಳ ನಿಯಂತ್ರಣಕ್ಕೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಿ, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಅಂತ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಮತ್ತು ಈಗಾಗಲೇ ಕೈಗೊಳ್ಳಲಾಗಿರುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆಯೂ ಸಿಎಂಗೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಆದಷ್ಟು ಈ ಬ್ರಿಗೇಡ್ ರೋಡು ಅಲ್ಲಿ ಇಲ್ಲಿ ಕುಡಿದು ಪಾರ್ಟಿ ಮಾಡೋ ಕಡೆ ಹೆಣ್ಮಕ್ಳು ಹೋಗೋದನ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ಪೊಲೀಸರಿರೋದು ಯಾಕೆ ರಕ್ಷಣೆ ಕೊಡೋಕ್ಕಲ್ವಾ ಅನ್ನೋದಕ್ಕಿಂತ ಪುಂಡ ಪೋಖ್ರಿಗಳಷ್ಟು ಪೊಲೀಸರ ಸಂಖ್ಯೆ ಇಲ್ಲ, ಪುಂಡ ಪೋಖ್ರಿಗಳ ಸಂಖ್ಯೆ ಜಾಸ್ತಿ ಇದೆ. ಅವಾಯ್ಡ್ ಮಾಡೋದು ಭಾಳ ಕಷ್ಟ. ಸೊ ತಮ್ಮ ಸುರಕ್ಷತೆಯನ್ನು ತಾವೇ ನೋಡಿಕೊಳ್ಳಿ. ಕುಡಿದು ತೂರಾಡೋ ಟೈಮಲ್ಲಿ ಪೊಲೀಸರೇ ನೋಡಲಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಪೊಲೀಸರು ನಮ್ಮ ಜನಸಂಖ್ಯೆಗಿಂತ ತುಂಬ ಎಷ್ಟಿರಬೇಕಲ್ಲ, ಅದು ಕಡಿಮೆ ಇದ್ದಾರೆ ಆಗ ನೋಡಿದ್ರೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಪೊಲೀಸರ ಮೇಲೆ ಹಾಕೋ ತಪ್ಪು. ನಮ್ಮ ಸುರಕ್ಷತೆ ದೃಷ್ಟಿಯಿಂದ ನಾವು ಹ್ಯಾಂಡಲ್ ಮಾಡಬೇಕು. ಕರ್ನಾಟಕ TV ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಕ್ಯಾಂಪೇನ್ ಮಾಡ್ತಾ ಇದೆ. ಕರ್ನಾಟಕ TV, ವಿಜಯವಾಣಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಸೊ ದಯವಿಟ್ಟು ಯಾರು ಕುಡಿ ನಿಮ್ಮ ಬಟ್ ವಾಹನವನ್ನು ಚಲಾಯಿಸಬೇಡಿ. ಬೆಂಗಳೂರಿನಲ್ಲಿ ಖಾಕಿ ಸರ್ಪಗಾವಲು. ಬೆಂಗಳೂರಿನಲ್ಲಿ ಖಾಕಿ ಪಡೆ ವ್ಯಾಪಕ ಭದ್ರತೆ ಕೈಗೊಂಡಿದೆ. ಹೊಸ ವರ್ಷಾಚರಣೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ನಗರದಾದ್ಯಂತ 50 ಫ್ಲೈಓವರ್ಗಳು ಬಂದಾಗಲಿವೆ. 166 ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಪಾಯಿಂಟ್ಗಳನ್ನು ಸ್ಥಾಪಿಸಲಾಗಿದೆ.
92 ಕಡೆಗಳಲ್ಲಿ ವೀಲಿಂಗ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಮಹಿಳಾ ಸುರಕ್ಷತೆಗೆ ವಿಶೇಷ ಒತ್ತು ನೀಡಲಾಗಿದ್ದು ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ. ನಗರದಾದ್ಯಂತ 10,122 ಸಿವಿಲ್ ಪೊಲೀಸರು, 2,436 ಸಂಚಾರ ಪೊಲೀಸರು, 3,341 ಹೋಮ್ ಗಾರ್ಡ್ಗಳು, 916 ಸಿವಿಲ್ ಡಿಫೆನ್ಸ್, 400 ಟ್ರಾಫಿಕ್ ವಾರ್ಡನ್ಸ್, 246 ವಾಟರ್ ಜೆಟ್ ಮತ್ತು ಹೊಯ್ಸಳ ತಂಡ, 249 ಕೋಬ್ರಾಸ್, 78 ವಾಚ್ ಟವರ್ಸ್, 164 ಮಹಿಳಾ ಕೇಂದ್ರಗಳು, 4 ಪೊಲೀಸ್ ಕಂಟ್ರೋಲ್ ರೂಮ್, 55 ಆಂಬ್ಯುಲೆನ್ಸ್ಗಳು ಸನ್ನದ್ಧಗೊಳಿಸಲಾಗಿದೆ. ಒಟ್ಟಾರೆ 20,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ. 20,000 ಸಿಬ್ಬಂದಿ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಕುಡಿದು ಪಾರ್ಟಿ ಮಾಡಿ ಜಾತ್ರೆ ಮಾಡೋಕ್ಕೆ ಹೆಚ್ಚು ಕಮ್ಮಿ ಒಂದು 10-15 ಲಕ್ಷ ಜನ ಬೀದಿಲಿರ್ತಾರೆ. 20,000 ಎತ್ತಲ ಕಡೆಗೆ ಸಾಕಾಗುತ್ತೆ. ಬಟ್ ಇರೋದು ಅಷ್ಟೇ ಸಿಬ್ಬಂದಿ, ಏನೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ನೀವೇ ಹ್ಯಾಂಡಲ್ ಮಾಡೋದು ಬೆಸ್ಟು. ಸುಮ್ಮನೆ ಪೊಲೀಸರು ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಬುರುಡೆಗೆ ಬೆಚ್ಚಿ ಬಿದ್ದ ಗ್ಯಾಂಗ್. ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಶಾಕಿಂಗ್ ವಿಚಾರವೊಂದು SIT ವರದಿಯಲ್ಲಿ ಬಟಾಬಯಲಾಗಿದೆ. ಬುರುಡೆ ಗ್ಯಾಂಗ್ ಸದಸ್ಯನೋರ್ವನಿಗೆ ಅವರು ತಂದಿದ್ದ ಬುರುಡೆಯೇ ಕಾಟ ಕೊಟ್ಟಿತ್ತಂತೆ. ಟಿ ಜಯಂತ್ ಬುರುಡೆಯನ್ನು ರೈಲಿನ ಮೂಲಕ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಸುಜಾತಾ ಫ್ಲೈಟ್ ಮೂಲಕ ತೆರಳಿದ್ರು. ಈ ವೇಳೆ ಒಂದೇ ರೂಮ್ನಲ್ಲಿ ಎಲ್ಲರೂ ಉಳಿದುಕೊಂಡಿದ್ರು. ಆ ವೇಳೆ ಜಯಂತ್ಗೆ ಕೆಟ್ಟ ಕನಸು ಬಿದ್ದು ಕಿರುಚಿಕೊಂಡಿದ್ದಂತೆ. ಇದೇ ಕಾರಣಕ್ಕೆ ಹೆದರಿ ಬುರುಡೆಯನ್ನು ದೆಹಲಿಯಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಳಿಕ ಮತ್ತೆ ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ದ ಜಯಂತ್ ರೈಲಿನ ಮೂಲಕ ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಬುರುಡೆ ತಂದಿದ್ರು. ಬಳಿಕ ತಿಮರೋಡಿ ಮನೆಗೆ ಅದನ್ನು ಕೊಂಡೊಯ್ದಿದ್ದರಂತೆ. ಆದರೆ ಪ್ರತ್ಯೇಕ ರೂಮ್ನಲ್ಲಿದ್ದ ಸುಜಾತಾ ಭಟ್ ಬೆಡ್ ಕೆಳಗೆ ಬುರುಡೆ ಬಾಕ್ಸ್ ಇಡಲಾಗಿತ್ತಂತೆ. ಇದರ ಅರಿವಿಲ್ಲದೆ ಬುರುಡೆ ಜೊತೆ ಸುಜಾತಾ ಭಟ್ ರಾತ್ರಿ ಕಳೆದಿದ್ದರಂತೆ. ಈ ಬಗ್ಗೆ ಕೋರ್ಟ್ಗೆ SIT ಸಲ್ಲಿಸಿದ ಪ್ರಾಥಮಿಕ ವರದಿಯಲ್ಲಿ ತಿಳಿಸಲಾಗಿದೆ. ಬುರುಡೆ ಕತೆ. ದಿಲ್ಲಿಯಲ್ಲಿ ಉಸಿರಾಡೋಕ್ಕೂ ಆಗಲಿಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂದು ಕೂಡ ದಟ್ಟವಾದ ಮಂಜು ಆವೃತವಾಗಿದ್ದು ಗಾಳಿಯ ಗುಣಮಟ್ಟ ತೀವ್ರವಾಗಿ ಹದಗೆಟ್ಟಿದೆ. ಪರಿಣಾಮ ಕನಿಷ್ಠ 128 ವಿಮಾನಗಳು ರದ್ದಾಗಿವೆ. 8 ವಿಮಾನಗಳ ಮಾರ್ಗ ಬದಲಿಸಲಾಗಿದೆ. ಒಟ್ಟು 40 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳಲ್ಲಿ 22 ಕಡೆ ಗಂಭೀರ ಗಾಳಿಯ ಗುಣಮಟ್ಟ ವರದಿಯಾಗಿದೆ. 14 ಕೇಂದ್ರಗಳು ತುಂಬಾ ಕಳಪೆ ಮಟ್ಟವನ್ನು ದಾಖಲಿಸಿವೆ. ಮುಂದಿನ 3 ದಿನಗಳಲ್ಲಿ ಗಾಳಿಯ ಗುಣಮಟ್ಟವು ತುಂಬಾ ಕಳಪೆಯಾಗಿ ಉಳಿಯುವ ನಿರೀಕ್ಷೆ ಇದೆ. ಮುಂದಿನ 6 ದಿನಗಳಲ್ಲಿ ಪರಿಸ್ಥಿತಿ ತುಂಬ ಕಳಪೆ ಮತ್ತು ಗಂಭೀರತೆ ಪಡೆದುಕೊಳ್ಳಲಿದೆ ಅಂತೆ. ಹುಷಾರು, ಉಸಿರಾಟ ಇದ್ರೆ ಏನಾರು ಮಾಡ್ಬೋದು. ಆ ಗಾಳಿನೇ ಸರಿ ಇಲ್ಲ ಅಂತಂದರೆ ಅದನ್ನು ಉಸಿರಾಟ ಮಾಡಿದ್ರೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ನಗರೀಕರಣ ವಿಕೇಂದ್ರೀಕರಣ ಆಗಬೇಕು. ಸಣ್ಣ ನಗರಗಳು ಇದಾಗಬೇಕು. ಬೆಂಗಳೂರು, ಡೆಲ್ಲಿ, ಮುಂಬೈ ಅಂತ ನಗರಗಳ ಮೇಲೆ ಕೋಟಿಗಟ್ಟಲೆ ಜನರ ಭಾರ ಹಾಕೋದು ಒಳ್ಳೆಯದಲ್ಲ. ತಾವೇನು ಹೇಳ್ತೀರಿ ಬಗ್ಗೆ? ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹುಷಾರಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ, ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್, ಕರ್ನಾಟಕ ಟಿವಿ, ವಿಜಯವಾಣಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಕ್ಯಾಂಪೇನ್. ದಯವಿಟ್ಟು ಹುಷಾರಾಗಿರಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.
ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.